ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಕೋರುತ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ವಿದ್ಯಾರ್ಥಿಗಳೇ. ಅದಕ್ಕಿಂತ ಪೂರ್ವದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದಂಥ ಕೆಲವೊಂದು ವಿಷಯಗಳನ್ನು ಡಿಸ್ಕಷನ್ ಮಾಡುತ್ತಾ ಮುಂದೆ ಹೋಗೋಣ. ಹಿಂದಿನ ತರಗತಿಯಲ್ಲಿ ಏನು ಮಾಡಿದೆ ವಿದ್ಯಾರ್ಥಿಗಳಂದರೆ, ಅಭಾಗಲಬ್ಧ ಸಂಖ್ಯೆಗಳನ್ನು ಅಭ್ಯಾಸ ಮಾಡಿದ್ದೇವೆ. ಈ ಸಂಖ್ಯಾ ಪದ್ಧತಿಯಲ್ಲಿ ಅವು ಯಾವ ರೀತಿಯ ಅಭಾಗಲಬ್ಧ ಸಂಖ್ಯೆ ಆಗ್ತವೆ ಮತ್ತು ಯಾವ ಅಭಾಗಲಬ್ಧ ಸಂಖ್ಯೆ ಆಗುವುದಿಲ್ಲ, ಮತ್ತು ಅವುಗಳನ್ನು ದಶಮಾಂಶ ವಿಸ್ತರಣೆಯಲ್ಲಿ ಹೇಗೆ ರೀತಿ ಬರೀಬೇಕು ಮತ್ತು ಅವುಗಳನ್ನು ಕೊಟ್ಟಿರುವ ಸಂಖ್ಯೆಗಳ ವಿಸ್ತರಿಸಿ ಬರೆಯುವುದು ಹೇಗೆ ಅಭ್ಯಾಸ ಮಾಡಿವಿ. ಇವತ್ತೇನು ಮಾಡೋಣ ವಿದ್ಯಾರ್ಥಿಗಳಂದರೆ, ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಅಂತ ಬರ್ತದೆ. ವಾಸ್ತವ ಸಂಖ್ಯೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು. ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಅಂತ ಬರ್ತದೆ. ನಾವು ಆಲ್ರೆಡಿ ನಿಮ್ಗೆ ಗೊತ್ತಿದೆ ವಾಸ್ತವ ಸಂಖ್ಯೆಗಳು ಹೇಗಿರ್ತವೆ ಮತ್ತು ಯಾವ ರೀತಿ ನಾವು ವಾಸ್ತವ ಸಂಖ್ಯೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೋತೀವಿ. ವಾಸ್ತವ ಸಂಖ್ಯೆಗಳು ಹೇಗಿರ್ತವೆ ಅಂತಷ್ಟೇ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಂದು ಮಿಶ್ರಣವನ್ನು ನಾವು ವಾಸ್ತವ ಸಂಖ್ಯೆಗಳು ಅಂತ ಕರ್ತೀನಿ. ಉದಾಹರಣೆ, ಇಲ್ಲೊಂದು √6 ಇದು ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ. ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಈ ಅಭಾಗಲಬ್ಧ ಸಂಖ್ಯೆಯನ್ನು ನಾವೇನು ಮಾಡ್ತೀವಪ್ಪ ಅಂದರೆ, ಅವುಗಳ ಕ್ರಿಯೆಗಳನ್ನು ನಾವು ಗುರುತಿಸ್ತೇವೆ. √6 ಅದು ಹೌದಾ. ಈ √6 ನಾವೇನು ಮಾಡ್ತೀವಪ್ಪ ಅಂದರೆ, ಇದನ್ನು ಪ್ಲಸ್ ಮಾಡಬೇಕು. √6 ಮತ್ತು √6 ನಾವು ಕೂಡಿಸ್ಬೇಕು. ಇದು ಸಂಕಲನ ನೆನ್ಪಿಡ್ರಿ. ಅಥವಾ ನಾವೇನು ಮಾಡ್ತೀವಪ್ಪ ಅಂದರೆ, √2 ಪ್ಲಸ್ ಮೈನಸ್ √2 ಸಂಕಲನ ಮಾಡಬೇಕು. ಸಿಂಪಲ್ ಹೇಳ್ಬೇಕಂದ್ರೆ, ಮೂರನೇದು √3 ಇಂಟು √3 ಮಾಡಬೇಕು. ನಂತರ √2 ಪ್ಲಸ್ √3 ಇನ್ನೊಂದು ಬ್ರಾಕೆಟ್ನಾಗ √2 ಮೈನಸ್ √3 ಹೀಗಿದೆ. ಇದನ್ನು ಮಾಡಬೇಕು. ಒಂದು ಸಂಕಲನ ಮಾಡಬೇಕು, ಒಂದು ವ್ಯವಕಲನ ಮಾಡಬೇಕು, ಒಂದು ಗುಣಾಕಾರ ಮಾಡಬೇಕು, ಒಂದು ಭಾಗಾಕಾರ ಕ್ರಿಯೆಗಳನ್ನು ನಾವೇನು ಮಾಡಬೇಕಾಗ್ತದೆ. ಇದರ ಮೂಲಕ ಕೆಲವೊಂದು ಘಾತಾಂಕ ತತ್ವಗಳನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ, ಗಮನ ಹರಿಸ್ಬೇಕು. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂದರೆ, ಕೆಲವೊಂದು ಸಂಖ್ಯೆಗಳನ್ನು ಗಮನ ಹರಿಸ್ತೇವೆ ವಿದ್ಯಾರ್ಥಿಗಳು. ಹಾಗಾದ್ರೆ ನೆನ್ಪಿಡ್ರಿ, ಈಗ ನಾನೇನು ಮಾಡ್ತೀನಪ್ಪ ಅಂದರೆ, ನಿಮಗೆ ಇದನ್ನು ಬಿಡಿಸೋಣ. √6 ಪ್ಲಸ್ √6 ಇಲ್ಲಿ ಒಂದು ಲೆಕ್ಕ. ಇದು √6 ಒಂದು ಅಭಾಗಲಬ್ಧ ಸಂಖ್ಯೆ. ಇದನ್ನು √6 ಇಂದ ಕೂಡಿಸ್ತೇವೆ. ಇವೆರಡೂ ಅಭಾಗಲಬ್ಧ ಸಂಖ್ಯೆಗಳು, ಆದ ಸಜಾತೀಯ ಸಂಖ್ಯೆಗಳು. ನಾವು 8ನೇ ತರಗತಿಯಲ್ಲಿ ಓದಿದ್ದೇವೆ, ಸಜಾತೀಯ ಸಂಖ್ಯೆಗಳನ್ನು ಕೂಡಿಸಬಹುದು, ಸಜಾತೀಯ ಸಂಖ್ಯೆಗಳನ್ನು ಕಳೆಯಬಹುದು ಅಂತ ನಾವು ಹೇಳಿವಿ. ಆದರೆ ವಿಜಾತೀಯ ಸಂಖ್ಯೆಗಳು ಬರುವುದಿಲ್ಲ ಅಂತ ನಾವೇನು ಮಾಡಿವಪ್ಪ ಅಂದರೆ ಅರ್ಥ ಮಾಡ್ಕೊಂಡಿವಿ. ಹಾಗಾದ್ರೆ ನಾವು ಈಗೇನು ಮಾಡ್ತೀವಿ ಅಂದರೆ, √6 ಪ್ಲಸ್ √6 ಕೂಡಿಸಿದಾಗ 1√6 1√6 ಕೂಡಿಸಿದಾಗ 2√6 ಬರುತ್ತದೆ. ಇಲ್ಲಪ್ಪ ಅಂದ್ರೆ ಇನ್ನೊಂದು ಮೆಥಡ್ಲಿಂದ ಏನು ಮಾಡ್ಬೋದು ಅಂದ್ರೆ, √6 ಕಾಮನ್ ತೆಗೆದ್ರೆ ಏನು ಉಳಿತದಂದ್ರೆ 1 ಪ್ಲಸ್ 1 ಉಳಿತದೆ. ಆ ಉಳ್ಕದೇನಾಗ್ತದಂದ್ರೆ 2√6 ಕಂಪಲ್ಸರಿ ಆಗ್ತದೆ. ನೆನ್ಪಿಡ್ಬೋದು. ಈ ರೀತಿಯೂ ನಾವು ಏನು ಮಾಡ್ತೀವಿ, ಬಿಡಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಒಂದು ವೇಳೆ ಇಲ್ಲೊಂದಿದೆ, ಏನಿದೆ ಅಂದರೆ √2 ಮೈನಸ್ ನೋಡ್ರಿ ಪ್ಲಸ್ ಬ್ರಾಕೆಟ್ ಮೈನಸ್ √2. ಇದನ್ನು ಯಾವ ರೀತಿ ಮಾಡ್ಬೋದು ಹೇಳ್ರಿ? ಪ್ಲಸ್ ಇಂಟು ಮೈನಸ್ ಮೈನಸ್ √2 ಮೈನಸ್ √2 ಇಸ್ ಈಕ್ವಲ್ಸ್ 1 √2 1 √2 ಕಳೆದ್ಬಿಟ್ಟು 0 ಬಂದ್ಬಿಡುತ್ತೆ.
ಕಾಮನ್ ತೆಗೆದ್ರು 0 ಬರ್ತದೆ, ಕಾಮನ್ ತೆಗಿಲಿ ಅಂದ್ರೆ 0 ಬರ್ತದೆ. ಗಮನ ಇರಲಿ. ಕ್ಲಿಯರ್? ಹಾಗಾದರೆ ಇನ್ನೊಂದು ವಿಚಾರ ಮಾಡಿ. ಏನು ವಿಚಾರಪ್ಪ ಅಂದರೆ, ಇಲ್ಲೊಂದು ಸಂಖ್ಯೆ ಇದೆ, √3 ಇದೆ ಇಂಟು √3 ಇದೆ. ನೆನ್ಪಿಟ್ಕೋರಿ ವಿದ್ಯಾರ್ಥಿಗಳೇ, ಇವೆಲ್ಲ ಏಕಪದಗಳು. ವಾಸ್ತವ ಸಂಖ್ಯೆಗಳ ಕ್ರಿಯೆಗಳನ್ನು ಮಾಡುವಾಗ ಇವೆಲ್ಲ ಏಕಪದಗಳು. ಮತ್ತು ದ್ವಿಪದಗಳಿಗೆ ನಾವು ಹೋಗೋಣ ಅಂತ. ಇವೆಲ್ಲ ಏಕಪದಗಳು. √3 ಇಂಟು √3 ಇದೆ. ಹಾಗಾಗಿ √3 ಇಂಟು √3 ಮಾಡಿದ್ರೆ √3 ವರ್ಗ ಅಂತ ಕೊಡ್ತೀವಿ. ಯಾಕಪ್ಪ ಅಂದ್ರೆ ಎ ಇಂಟು ಎ ಅಂತ ಮಾಡಿದಾಗ a² ಅಂತ ಬರೀತೀವಿ. ನೆನಪಲ್ಲಿ a² ಇದು a². √3 ಇಂಟು √3 ಮಾಡಿದರೆ √3 ವರ್ಗ ಅಂತ ಬರ್ತದೆ. √3 ವರ್ಗ ಅಂದ್ರೆ ಗಮನ ಇರಬೇಕು, ಇದು ರೂಟ್ ಇದೆಯಲ್ಲ, ಇದು ಹಿಂಗೆ ಬರೀಬಹುದು, 1/2 ಅಂತ ಬರೀಬಹುದು. ಅದರ ಮೇಲೆ 2 ಇದೆ. ರೂಟ್ ಮೀನ್ಸ್ ಸ್ಕ್ವೇರ್ ರೂಟ್ ಮೀನ್ಸ್ 1/2. ಹಾಗಾದ್ರೆ ಇವೆರಡೂ ಕ್ಯಾನ್ಸಲ್ ಆಗಿ ಏನು ಉಳಿತದಪ್ಪ ಅಂದ್ರೆ 3 ಘಾತ 1 ಉಳಿತದ = 3 ಆಗ್ತದೆ. ಇವುಗಳಿಗೆ ನಾವೇನೆಂದು ಕರೆಯುತ್ತೇವಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳ ಮೂಲ ಕ್ರಿಯೆಗಳು ಏಕಪದಗಳಲ್ಲಿ ಅಂತ. ಹೌದಲ್ಲ? ಹಾಗಾದ್ರೆ ಇದನ್ನೇ ಮುಂದುವರೆದು ನಾವೇನ್ ಮಾಡ್ತೀವಿ ಅಂದ್ರೆ ದ್ವಿಪದಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ದ್ವಿಪದಗಳು, ಏಕಪದಗಳು ಸರಿಯಾಗಿ ಈಸಿಯಾಗಿ ನಾವು ಏಕಪದಗಳನ್ನು ಮಾಡಬಹುದು. ಇನ್ನು ದ್ವಿಪದಗಳನ್ನು ಯಾವ ರೀತಿ ಮಾಡಬಹುದು ನೋಡೋದು. ಇಲ್ಲೊಂದು ದ್ವಿಪದ ಇದೆ ವಿದ್ಯಾರ್ಥಿಗಳು. ಏನಿದೆ ಅಂದ್ರೆ √2 ಪ್ಲಸ್ √3 ಇದೆ, ಪ್ಲಸ್ √2 ಮೈನಸ್ √3 ಇದೆ. ಏನಾಗುತ್ತದೆ ಚೆಕ್ ಮಾಡೋಣ. ಏನಾಗುತ್ತದೆ ಎಂಬುದು ನಾವು ಚೆಕ್ ಮಾಡೋಣ. ಇಲ್ಲಿ ಚೆಕ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ವಿಚಾರ ಏನಪ್ಪಾ ಅಂದ್ರೆ, ಯಾವುದು ಸಜಾತಿ ಅದ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಜಾತಿ ಸಂಖ್ಯೆಗಳೇ ಯಾವದವ, ವಿಜಾತಿ ಸಂಖ್ಯೆಗಳೇ ಯಾವವ ನೆನಪು ಮಾಡ್ಕೊಳ್ಳಿ. √2 ಸಜಾತಿ, ಇದು ಒಂದು ಗುಂಪು ಮಾಡಪ್ಪ. √2 ಪ್ಲಸ್ √2 ಒಂದು ಸಜಾತಿ. ಇನ್ನೊಂದು ಸಜಾತಿ ಅದ √3 ಮೈನಸ್ √3. ಹಾಗಾದ್ರೆ ಪ್ಲಸ್ √3 ಅದ ಮೈನಸ್ √3 ಹೀಗಿದೆ, ನೆನಪು ಮಾಡ್ತಾರೆ. ಹಾಗಾದ್ರೆ ಗಮನ ಇರಲಿ, ಸರಿಯಾಗಿ ಗಮನ ಹರಿಸಿ. ನಾ ಹೇಳಿದ ಹಾಗೆ √2 ಒಂದು √2 ಕೂಡಿಸಿ 2 √2 ನಿಮ್ಮ ಉತ್ತರ ಆಲ್ರೆಡಿ ನಾ ಹೇಳಿದೆ. ಹಾಗಾದ್ರೆ ಪ್ಲಸ್ 1 √3 ಮೈನಸ್ 1 √3 ಕ್ಯಾನ್ಸಲ್ ಆಗ್ತದೆ. ಉಳಿತದೇನಂತ 0 ಉಳಿತದೆ. ನೋಡ್ರಿ, ಬೇಕಂದ್ರೆ ಚೆಕ್ ಮಾಡ್ಬೇಕು. ಇದು ದ್ವಿಪದಗಳಂತ ಕರಿತೀವಿ. ದ್ವಿಪದಗಳಿರಲಿ, ಏಕಪದಗಳಿರಲಿ, ಸಂಕಲನ ಇರಲಿ, ವ್ಯವಕಲನ ಇರಲಿ, ಗುಣಾಕಾರ ಇರಲಿ, ಭಾಗಾಕಾರ ಇರಲಿ. ಭಾಗಾಕಾರ ಮತ್ತೆ ನೋಡೋಣ ಅಂತ ಗುಣಾಕಾರವರೆಗೆ ಚೆಕ್ ಮಾಡ್ಕೊಳ್ಳಿ. ಏನಾಗ್ತದೆ ಗುಣಾಕಾರವರೆಗೆ ಚೆಕ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ, ಫಸ್ಟ್ ಸಜಾತಿಗಳನ್ನು ನೋಡ್ರಿ, ಆಮೇಲೆ ವಿಜಾತಿಗಳನ್ನು ನೋಡ್ರಿ. ಸರಿಯಾಗಿ ನಾವು ಏನು ಮಾಡ್ಬೋದು ಅಂದ್ರೆ ಬಿಡಿಸ್ಬೋದು. ಹೇಗೆ ಬಿಡಿಸ್ಬೋದು ಅಂದ್ರೆ, ಈಗ ಆನ್ಸರ್ ಏನಾಯ್ತಪ್ಪ ಅಂದ್ರೆ 2√2 ಆಯ್ತು. ನೀವು ವ್ಯವಕಲನೆ ಕೊಡ್ರಿ, ಸಂಕಲನೆ ಕೊಡ್ರಿ, ಇದು ಸಿಂಪಲ್. ಈಗ ನಾನು ಮುಂದುವರೆದು ಏನು ಮಾಡ್ತೀನಿ ಅಂದ್ರೆ, ಇವುಗಳಲ್ಲಿ ಗುಣಾಕಾರ ಮಾಡ್ತೀನಪ್ಪ. ನೋಡ್ರಿ, ಗುಣಾಕಾರ ಎರಡು ಬಹುಪದೋಕ್ತಿಗಳ ಗುಣಾಕಾರ, ಅಥವಾ ದ್ವಿಪದೋಕ್ತಿಗಳ ಗುಣಾಕಾರ ಅನ್ಕೊಳ್ಳಿ. ಈಗ ದ್ವಿಪದೋಕ್ತಿಗಳ ಗುಣಾಕಾರ ಮಾಡ್ಬೇಕಾದ್ರೆ ನಿಮ್ಗೆ ಆಲ್ರೆಡಿ ನಾವು ಏನು ಹೇಳಿವಪ್ಪ ಅಂದ್ರೆ ಸೂತ್ರಗಳನ್ನು ಹೇಳಿವಿ. ಏನು ಹೇಳಿವಿ ನೋಡ್ರಿ, x + y × x - y. 8ನೇ ಕ್ಲಾಸ್ನಾಗ ಹೇಳಿನಿ, 8ನೇ ಕ್ಲಾಸ್ನಾಗ ಹೇಳಿ. ಅಲ್ಲಿ a + b × a - b ಅಂತಿತ್ತು. ಇಲ್ಲಿ x + y × x - y ಅಲ್ಲ. ಹಾಗೆ ಏನಾದ ಸೂತ್ರ, x² - y². x² - y² ಅಂತ ಕರೀತಾರೆ. x² - y² ಅಂದ್ರೆ ಏನು ಗೊತ್ತಾ? x ಅಂದ್ರೆ √2, y ಅಂದ್ರೆ √3, x ಅಂದ್ರೆ √2, y ಅಂದ್ರೆ √3. ನೋಡಿ, ಸರಿ, ಎಲ್ಲ ಸರಿಯಾಗಿ ಅರ್ಥ ಮಾಡ್ಬೇಕು ಫಸ್ಟ್. ಅವಾಗ ನಾವೇನು ಮಾಡ್ಬೇಕಪ್ಪ ಅಂದ್ರೆ, x² - y² ಅಂದ್ರೆ √2² ಮೈನಸ್ √3² ಹಿಂಗೆ ಮಾಡ್ತೀವಿ ಕ್ರಿಯೆಗಳಿವೆ. ದ್ವಿಪದಗಳನ್ನು ಕೊಟ್ಟಾಗ ಈ ರೀತಿ ಕ್ರಿಯೆ ಮಾಡಿ ಮುಂದುವರೆದ ಏನು ಮಾಡ್ತೀವಿ ಅಂದ್ರೆ, √2 2 ಘಾತ 1/2 ಅಂತ ಬರೀತೀವಿ. ಅದರ ಘಾತ ಮತ್ತೆ 2 ಅಂತ ಬರೀತೀವಿ. ಮುಂದೆ ಲೆಕ್ಕ ಬಿಡಿಸಿದಾಗ ನಮಗೆ ಸಂಕ್ಷಿಪ್ತ ರೂಪದಲ್ಲಿ ಮಾಡುವ. ಹಾಗಾದ್ರೆ -3 ಅದ, ಅದರ ಘಾತ 1/2, ಅದರ ಘಾತ 2.
ಎರಡು ಕ್ಯಾನ್ಸಲ್ ಅದು ಉಳಿತೇನಪ್ಪ ಅಂದರೆ 2 ಮೈನಸ್ 3 ಉಳಿತು. ಆನ್ಸರ್ -1. ಅರ್ಥ ಮಾಡ್ಕೊಳ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇಷ್ಟೇ ನಾವು ಬಿಡಿಸ್ಬೋದು. ಇವುಗಳಿಗೆ ನಾವೇನೆಂದು ಕರೆಯುತ್ತೀವಿ ಅಂದರೆ ವಾಸ್ತವ ಸಂಖ್ಯೆಗಳನ್ನು ಮೂಲ ಕ್ರಿಯೆಗಳು ಅಂತ ಕರಿತೀವಿ. ಸಂಕಲನ ಇರಲಿ, ಯವಕಲನ, ಗುಣಾಕಾರ ಇರಲಿ, ಭಾಕಾರ ನೆಕ್ಸ್ಟ್ ನೋಡೋಣ. ಮಾಡ್ಬೋದಲ್ಲ ಇಂಥ ಲೆಕ್ಕಗಳೇ. ಇನ್ನೂ ಸಾಕಷ್ಟು ಲೆಕ್ಕಗಳದ ವಿದ್ಯಾರ್ಥಿಗಳೇ. ಇಲ್ಲೊಂದು ಲೆಕ್ಕ ಇದೆ ನೋಡಿ, ಏನು ಹೇಳ್ತಾರೆ ನೋಡಿ. 2√2 ಪ್ಲಸ್ 5√3 ಮತ್ತು √2 ಮೈನಸ್ 3√3. 2√2 ಪ್ಲಸ್ 5√3 ಮತ್ತು √2 ಮೈನಸ್ 3√3 ಇವುಗಳನ್ನು ಕೂಡಿಸಿ. ಕೂಡಿಸಿ ಅಂದ್ರೆ ಏನು ಮಾಡಬೇಕು? ಪ್ಲಸ್ ಚಿಹ್ನೆ ಕೂಡಿಸ್ಬೇಕಷ್ಟೇ. ಈಗ ಹೇಗಪ್ಪ ವಿಚಾರ ಮಾಡಿ, ಪರಿಹಾರ ಸ್ಪಷ್ಟವಾಗಿ 2√2 ಪ್ಲಸ್ 5√3 1 ಪ್ಲಸ್ ಚಿಹ್ನೆ ಹಾಕಿದ್ರೆ ಪ್ಲಸ್ √2 ಮೈನಸ್ 3√3 ದಿಸ್ ಲೈನ್. ಹೌದಲ್ಲ? ಹಾಗಾದ್ರೆ ಗಮನ ಇರಲಿ, ಇಲ್ಲಿ ಸಜಾತಿ ಯಾವ ಸ್ವಲ್ಪ ಬೇಕಾದ್ರೆ ಸಜಾತಿ ಪದಗಳು ಯಾವ್ಯಾವು? ಈಗ √2 2√2 ಇದು ಸಜಾತಿ. 2√2 ಪ್ಲಸ್ 1√2 ಒಂದು ಗುಂಪು ಮಾಡ್ಕೊಳ್ಳಿ. ಇನ್ನು ವಿಜಾತಿ ಯಾವುದು ನೋಡ್ರಿ, ಇದು ಒಂದು, ಇದು ಒಂದು. ಹಾಗಾದ್ರೆ ಪ್ಲಸ್ 5√3 ಮಾಡ್ಕೊಂಡೆ ಮೈನಸ್ 3√3 ಮಾಡ್ಕೊಂಡೆ. ಅವಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಗಮನ ಇರಲಿ, ಎಲ್ಲಿ 2√2 1√2 ಎರಡರಲ್ಲಿ ಒಂದು ಕೂಡಿಸಿದ್ರೆ 3√2 ಪಕ್ಕ. ಮತ್ತು ಇನ್ನೊಂದು ಪದ್ಧತಿಯಿಂದ ಕಾಮನ್ ತಕೊಂಡು ಮಾಡ್ಬೋದು. ಕಾಮನ್ ತಕೊಂಡು ಮಾಡಕ್ಕೆ ಹೋಗ್ಬಿಡ್ರಿ, ಇದನ್ನೇ ಡೈರೆಕ್ಟ್ ಆಗಿ ಮಾಡಿ, ಈಸಿ ಆಗ್ತದೆ. ಪ್ಲಸ್ ನೋಡ್ರಿ 5√3 ಮೈನಸ್ 3√3. ಹಾಗಾದ್ರೆ ಇವೆರಡು ಸೇಮ್ ಇರ್ಬೇಕು. ಯಾವಾಗಲೂ ನಾವು ಕೂಡಿಸಬೇಕಾದ್ರೆ ಕಳಿಬೇಕಾದ್ರೆ ಇವೆರಡು ಸೇಮ್ ಇರಬೇಕು. ಹಿಂದಿನ ಸಿಲೆಬಸ್ಸಲ್ಲಿ ಇದನ್ನು ಕರಣೀಯ ಅಂತ ಕರೀತೇವೆ. ಕರಣೀಯ ಅಂತ. ಮುಂದೆ ಇಲ್ಲಿ ಒಂದು ಶಬ್ದವನ್ನು ಗುರುತಿಸ್ಯಾರ. ಹಾಗಾದ್ರೆ 5 ರ 3 ಕಳೆದ್ರೆ ಎಷ್ಟು? 2. ಹಾಗಾದ್ರೆ 2 ಇವುಗಳನ್ನು ನಾವು ಕೂಡಿಸ್ಬೋದು. ಕರೆಕ್ಟ್ ಅಲ್ಲ? ಒಂದು ವೇಳೆ ಗುಣಿಸಿದ್ರೆ ಗುಣಿಸ್ಬೇಕು. ಈಗ ನೋಡಿ ಸಿಂಪಲ್, ನಾ ಅಳಿಸ್ತೇನೆ. ಇದನ್ನು ನಾವು ಕೂಡಿಸಿದೆವು, ಇದನ್ನೇ ಗುಣಿಸಿದೆ ಎಂದು ಗುಣಿಸಬೇಕು. ಏಕಪದದಿಂದ ಏಕಪದವನ್ನು ಗುಣಿಸಿದೆ ಎಂದು ಗುಣಿಸಬೇಕು. ಏಕಪದದಿಂದ ದ್ವಿಪದವನ್ನು ಗುಣಿಸಬೇಕು. ತ್ರಿಪದವನ್ನು ಗುಣಿಸಂದ್ರೆ ಗುಣಿಸಬೇಕು. ಎಲ್ಲ ಕಂಪಲ್ಸರಿ ಗುಣಿಸಬೇಕು. ಈಗ ನಾನು ಅಳಿಸ್ತೇನೆ, ನೆನ್ಪಿಡ್ಬೇಕು ಹೇಗಪ್ಪ ಅಂದ್ರೆ ನೆನ್ಪಿಡ್ಬೇಕು. ಹೀಗೆ ಒಂದು ವಿಚಾರ, ಒಂದು 6√2 ಅದು ಮತ್ತು 3√3 ಅದು, ಇವುಗಳನ್ನು ಗುಣಿಸಿ ಅಂತ ಬರ್ತದೆ. ಇವುಗಳನ್ನು ಗುಣಿಸಿ, ಹ್ಯಾಂಗ ಗುಣಿಸ್ಬೇಕು? 6√2 ಬರೀಬೇಕು, ಗುಣಾಕಾರ ಚಿಹ್ನೆ ಹಾಕಬೇಕು, 3√3 ಹಾಕಬೇಕು. ಸಿಂಪಲ್ ಹೇಳ್ಬೇಕು. ಹೇಗೆ ಒಂದು ವಿಚಾರ ಮಾಡ್ರಿ, ಈ ಗುಣಾಕಾರದಾಗ ಇವೆರಡೂ ಸೇಮ್ ಇರ್ಬೇಕಂತ ಅರ್ಥ ಏನಿಲ್ಲ. ಕರಣೀಯ ಸೇಮ್ ಇರ್ಬೇಕಂತ ಏನು ಅರ್ಥ ಇಲ್ಲ. ಕೂಡಿಸುವಾಗ ಮತ್ತು ಕಳೆಯುವಾಗ ಮಾತ್ರ, ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಮಾತ್ರ ಅವೆರಡು ಕರಣೀಯ ಸೇಮ್ ಇರಬೇಕು. ಉಳಿದದ್ದು ನೋ ಪ್ರಾಬ್ಲಮ್ಸ್, ಈಸಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಬಿಡಿಸ್ತೀವಿ. ಆರ್ ಯು ಕ್ಲಿಯರ್? ಹಾಗಾದರೆ ವಿದ್ಯಾರ್ಥಿಗಳೇ ನೋಡ್ರಿ, ನಾನು ಗುಣಿಸ್ತೀನಿ. 6 3 ಹೊರಗಡೆ 6 3 6 3 18. ಸಿಂಪಲ್, ವೆರಿ ಸಿಂಪಲ್. ಒಳಗಡೆ 2 3 2 3 18 ಊಟ. ಆನ್ಸರ್ ಕ್ಲೋಸ್ ಮೇಟ್. ಏನೇನು ಸಮಸ್ಯೆ ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ ಇಂಥ ಲೆಕ್ಕಗಳನ್ನು ಮಾಡಬಹುದು. ಮಾಡ್ತಿರಲ್ಲ, ಕೊಟ್ಟಿರುವ ಲೆಕ್ಕಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬಿಡಿಸಿ ನಂತರ ಏನು ಮಾಡ್ಬೋದು ಅಂದರೆ ನಾವೇನು ಮಾಡ್ತೀವಿ ಅಂದರೆ ಬಿಡಿಸುತ್ತೇವೆ. ಆ ರೀತಿ ಅರ್ಥ ಮಾಡ್ಕೋರಿ. ಒಂದು ವೇಳೆ ಹೀಗೆ ತಪ್ಪ ತಿಳ್ಕೊಳ್ಳಿ, ಇಷ್ಟ 5√6 ಅದ ಮತ್ತು 3√6 ಅದ, ಇದನ್ನು ಗುಣಿಸಿ ಅಂತ ಕರೀತಾರೆ. ಗುಣಿಸಿ, ಇವೆರಡು ಗುಣಿಸಿ. ಅವ ನಾವು ಯಾವ ರೀತಿ ಗುಣಿಸ್ಬೇಕಂದ್ರೆ ಈ ರೀತಿ ಗುಣಿಸ್ಬೇಕಾಗ್ತದೆ. ನೋಡ್ರಿ,
ಈ ರೀತಿ ಗುಣಿಸ್ಬೇಕು. ಅರ್ಥ ಮಾಡ್ಕೊರಿ. 5√6 ಅದ ಇಂಟು 3√6 ಇಸ್ ಈಕ್ವಲ್ಸ್ ಇವೆರಡು ಗುಣಿಸಿದ್ರೆ 15, ಇವೆರಡು ಗುಣಿಸಿದ್ರೆ √6 ವರ್ಗ. ನೆನ್ಪಿಟ್ರಿ, ಯಾಕಾಗ ಹೇಳಿ ನಾನು a ಇಂಟು a ಅಂದ್ರೆ a ಸ್ಕ್ವೇರ್, √3 ಇಂಟು √3 ಅಂದ್ರೆ ದಿಸ್ ಮಚ್. ಹೌದಲ್ರಿ? ಹಾಗಾದ್ರೆ ನೆನ್ಪಿಟ್ಕೋಬೇಕು, ಇದು ಏನಾಗ್ತದೆ 15 ಇಂಟು 6 ಗುಣಾಕಾರ ಮಾಡಿ 15 ಆಗಲಿ 90, 6 5 30, 5 3 6 ಎಷ್ಟು ರೀತಿ ನಾವು ಬಿಡಿಸ್ಬೇಕು. ಏನು ಅವು ಏಕಪದಗಳಿರಲಿ ದ್ವಿಪದಗಳಿರಲಿ ಯಾವುದೇ ರೀತಿ ಇರಲಿ, ನಾವು ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದ್ರೆ ಸರಿಯಾಗಿ ಬಿಡಿಸ್ತೀವಿ. ಸರಿಯಲ್ಲ? ಅರ್ಥ ಆಗ್ತದಲ್ಲ? ಹಾಗೆ ಮುಂದೆ ನಾವು ಹೋಗೋಣ ಅಂತ. ಈಗ ಮುಂದುವರೆದು ನಾವೇನು ಮಾಡ್ತೀವಪ್ಪ ಅಂದರೆ ನೋಡ್ರಿ, ಮುಂದುವರೆದು ಹೀಗಿದೆಯಪ್ಪ ಇಲ್ಲೊಂದು ಸಮಸ್ಯೆ. ಏನಿದೆ ಸಮಸ್ಯೆ? √a ಇಂಟು √a. ಇದನ್ನು ನಾವು ಹೆಂಗೆ ಬರಿಬೋದು? ಡೈರೆಕ್ಟ್ a ಅಂತ ಬರಿಬೋದು. ವೆರಿ ಸಿಂಪಲ್. ಅದೇ ರೀತಿ √a ಇಂಟು √b ಅದ, ಇದನ್ನು ಸಿಂಪಲ್ ಹೆಂಗೆ ಬರೀಬೋದು ಅಂದರೆ √ab ಅಂತ ಬರೀಬೋದು. ವೆರಿ 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 ಡೆಡಿಕೇಟೆಡ್ ಸಿಂಪಲ್ ಹೇಳ್ತಾರೆ. ಒಂದು ವೇಳೆ ಹೀಗದಪ್ಪ, √a ಪ್ಲಸ್ √b ಅದ ಇಂಟು ಬ್ರಾಕೆಟ್ √a ಮೈನಸ್ √b ಅದ. ಯಾವ ಸೂತ್ರ ಹಾಕ್ತೀರಿ? a ಪ್ಲಸ್ b ಇಂಟು ಬ್ರಾಕೆಟ್ a ಮೈನಸ್ b ಸೂತ್ರ ಹಾಕ್ತೀರಿ. ಹಾಗಾದ್ರೆ ಸ್ಕ್ವೇರ್ ಏನು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಹಾಗಾದ್ರೆ a ಸ್ಕ್ವೇರ್ √a ಸ್ಕ್ವೇರ್ √b ಸ್ಕ್ವೇರ್. ರೂಟ್ ಡೈರೆಕ್ಟ್ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿ ನೀವು ಡೈರೆಕ್ಟ್ ಕ್ಯಾನ್ಸಲ್ ಮಾಡಬೇಕು. ಹಾಗಾದ್ರೆ ಡೈರೆಕ್ಟ್ ಕ್ಯಾನ್ಸಲ್ ಏನಾಗುತ್ತದೆ ನೋಡ್ರಿ? a ಮೈನಸ್ b. ಹಾಗಾದ್ರೆ √a ಪ್ಲಸ್ √b ಇಂಟು ಬ್ರಾಕೆಟ್ √a ಮೈನಸ್ √b ಈಸ್ ಈಕ್ವಲ್ಸ್ a ಮೈನಸ್ b. ಕರೆಕ್ಟ್ ಅಂತ ಸಿಂಪಲ್ ಮಾಡ್ಬೋದು. ಒಂದು ವೇಳೆ ಹೀಗೆ ಕೊಟ್ಟರೆ ಏನು ಮಾಡ್ತೀರಿ ಇವರೇ? √a ಪ್ಲಸ್ √b ಅಂತ ಮಾಡ್ತಾರೆ. ಹೋಲ್ ಸ್ಕ್ವೇರ್ ಕೊಟ್ಟ ವಿಚಾರ ಮಾಡಿ. √a ಮೈನಸ್ √bನೂ ಕೊಡ್ಬೋದು, ಏನೇನು ಸಮಸ್ಯೆ ಅದನ್ನು ಕೊಡ್ಬೋದು, ನಾವು ಇದನ್ನು ಕೊಡ್ಬೋದು. ಹೇಗೆ ಮಾಡೋದು? ಒಂದು ಪದ್ಧತಿ ಐತಿ ಹೇಳ್ತೇನೆ, ಅಳಗಿಸ್ಬೋದಲ್ಲ ಇದನ್ನ? ಎಸ್, ಈ ಪದ್ಧತಿ ಯಾವ ರೀತಿ ಇದೆ ಅನ್ನೋದು ನೀವು ಗಮನ ಹರಿಸ್ಬೇಕು. ವಿದ್ಯಾರ್ಥಿಗಳೇ ಗಮನ ಹರಿಸ್ಬೇಕು. ಇದು ಏನಿದೆ ಅಂದ್ರೆ a ಪ್ಲಸ್ b ಹೋಲ್ ಸ್ಕ್ವೇರ್ ಸೂತ್ರದ ಹೀಗೆ a ಪ್ಲಸ್ b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಈ ಸೂತ್ರ ಇದೆ, ನೆನಪಿರಲಿ. ಹಾಗಾಗಿ ಇದನ್ನ ಏನಂತ ಬರಲಿ ನಾನು? a ಸ್ಕ್ವೇರ್ √a ಹೋಲ್ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2 ಇಂಟು √a ಇಂಟು √b ಪ್ಲಸ್ b ಸ್ಕ್ವೇರ್ √b ಹೋಲ್ ಸ್ಕ್ವೇರ್. ಸಿಂಪಲ್. ಹಾಗಾದ್ರೆ √a ಹೋಲ್ ಸ್ಕ್ವೇರ್ ಅಂದ್ರೆ ಏನು ಗೊತ್ತಾ? a ಪ್ಲಸ್ 2√ab ಅಂತ ನೋಡಿ, ab ಪ್ಲಸ್ b ಸ್ಕ್ವೇರ್. ಸಿಂಪಲ್. ದಿಸ್ ಫಾರ್ ಎ ಬಿ ಕ್ಯಾನ್ಸಲ್ ಜಸ್ಟ್. ಹಾಗಾದ್ರೆ ನಮ್ಮ ಆನ್ಸರ್ ಏನಪ್ಪಾ ಅಂದ್ರೆ a ಪ್ಲಸ್ 2√ab ಪ್ಲಸ್ ab. ಅಥವಾ ಇನ್ನೂ ಮುಂದುವರೆದು ಏನು ಮಾಡ್ಬೋದು ಅಂದ್ರೆ a ಪ್ಲಸ್ b ಪ್ಲಸ್ 2√ab ಅಂತ ನಾವು ಬರೀಬೋದು. ಈ ರೀತಿಯಾಗಿ ನೀವೇನು ಮಾಡ್ಬೇಕಂದ್ರೆ ಈ ರೀತಿಯಾಗಿ ಅರ್ಥ ಮಾಡ್ಬೇಕು. ಕರೆಕ್ಟ್? ಸಾಮಾನ್ಯವಾಗಿ ನಾವು ಹೀಗೆ ಬರೆಯುವುದರಿಂದ ನಮಗೇನಾಗ್ತದಪ್ಪ ಅಂದರೆ ಅನುಕೂಲಗಳು ಆಗ್ತವೆ. ಎಸ್ ಸರ್? ಹಾಗಾದರೆ ಮುಂದುವರೆದು ಇವುಗಳನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಬಿಡಿಸ್ಕೋತ ಹೋದಾಗ ನಾವು ಇನ್ನೂ ಸರಿಯಾಗಿ ಅರ್ಥ ಮಾಡಿ. ಈಗ ಇಲ್ಲೊಂದು ಲೆಕ್ಕ, ಏನು ಲೆಕ್ಕದ ನೋಡ್ರಿ. √2 ಪ್ಲಸ್ √5 ಹೋಲ್ ಸ್ಕ್ವೇರ್. ಸೇಮ್ ಆಗಲೇ ಬಿಡಿಸ್ದಂಗೆ ಬಿಡಿಸ್ಬೋದು. ಇಲ್ಲಿದೆ a ಪ್ಲಸ್ b ಹೋಲ್ ಸ್ಕ್ವೇರ್ ಸೂತ್ರದ ಮೂಲಕನೇ ನಾವೇನು ಮಾಡ್ಬೋದು ಅಂದ್ರೆ ಬಿಡಿಸ್ಬೋದು ವಿದ್ಯಾರ್ಥಿಗಳು. ಹೌದಲ್ರಿ? a ಪ್ಲಸ್ b ಮಾಡ್ಬೋದು. a ಪ್ಲಸ್ b ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ a ಸ್ಕ್ವೇರ್ √2 ಹೋಲ್ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸಿಂಪಲ್. ಕೊಟ್ಟಿರುವ ಲೆಕ್ಕಗಳನ್ನು ಈ ರೀತಿ ನಾವೇನು ಮಾಡ್ಬೇಕಂದ್ರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಬಿಡಿಸ್ಬೇಕು. ವರ್ಗವನ್ನು ಮಾಡೋದು ಕಲಿಬೇಕು, ಘನವನ್ನು ಮಾಡೋದು ಕಲಿಬೇಕು. ಅವೆಲ್ಲ ಗೊತ್ತಿದ್ರೆ ನಾವೇನು ಮಾಡ್ತೀವಿ ಅಂದರೆ ಮುಂದಿನ ಮಾಡಕ್ಕೆ ಬರ್ತದೆ, ಎಲ್ಲದು ಮಾಡಕ್ಕೆ ಬರ್ತದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಆರ್ ಯು ಓಕೆ?
ಕರೆಕ್ಟಾ? ಹಾಗಾದ್ರೆ ನೋಡ್ರಿ, ನಾ ಮಾಡ್ತೇನೆ. ರೂಟ್ ಹೋಲ್ ಸ್ಕ್ವೇರ್ ಅಂದರೆ 2 ಆಗ್ತದೆ. ಆಲ್ರೆಡಿ ನಾವು ಹೇಳಿದ್ದೀವಿ, ಮತ್ತು ನಿಮಗೂ ಗೊತ್ತದ, ಸಮಸ್ಯೆನೇ. ಪ್ಲಸ್ ನೋಡ್ರಿ, ಅದು 2 ಕಟ್ ವಾಚ್ಬೇಕಾ, ಗುಣಾಕಾರ ಮಾಡೋ ಇವೆರಡು ಸೇಮ್ ಇರ್ಬೇಕಂತ ಏನು ರೂಲ್ಸ್ ಇಲ್ಲ ಅಂತ ಹೇಳೀನಿ, ನೆನ್ಪಿಟ್ಕೋಬೇಕು. ಹಾಗಾದ್ರೆ 2 × 5 ರೂಟ್ 10 ಪ್ಲಸ್ 5 ವರ್ಗ ಮಾಡಿ 5. ರೂಟ್ 5 ಹೋಲ್ ಸ್ಕ್ವೇರ್ ಈಸ್ ಜಸ್ಟ್ 5. ಹಾಗಾದ್ರೆ ಮುಂದುವರೆದು ನೋಡ್ರಿ, ಇವೆರಡು ಸಿಜಿ ಆಯ್ತು. 2 + 5 7, 7 + 2 ರೂಟ್ 10 ಮಾಡ್ಬೋದು. ಸಿಂಪಲ್, ವೆರಿ ಸಿಂಪಲ್ ಆಗಿ ಮಾಡ್ಬೋದು. ಇದೇ ರೀತಿ ಮೈನಸ್ ಮಾಡ್ಬೋದು, ಇದೇ ರೀತಿಯ ಪ್ಲಸ್ ಮಾಡ್ಬೋದು, ಇದೇ ರೀತಿ ಇಂಟೂನು ಮಾಡ್ಬೋದು. ಇಲ್ಲೊಂದಿದೆ, ಇಲ್ಲಿ ನಾ ಹೇಳ್ತೀನಿ ನೋಡಿ, ಕರೆಕ್ಟ್ ಹಾಕ್ತೀನಿ ನೋಡಿ. ಹೇಗಿದೆ 5 + ರೂಟ್ 5 ಇಂಟು ಬ್ರಾಕೆಟ್ 5 - ರೂಟ್ 5. ಹೇಳೋಣ ಯಾರಾಗ್ತದೆ, ಯಾವ ಸೂತ್ರ ಆಗ್ತದೆ? ಆಲ್ರೆಡಿ ನಾನು 8 ಸೂತ್ರಗಳನ್ನು ಕಲಿಸಿದೆ ನಿಮಗೆ 8ನೇ ಕ್ಲಾಸಲ್ಲಿ. a + b ಇಂಟು ಬ್ರಾಕೆಟ್ a - b. ವಾಟ್ ಈಸ್ ದಟ್? a² - b². a² 5² b² ರೂಟ್ 5². a² 5² - b² ರೂಟ್ 5 ಹೋಲ್ ಸ್ಕ್ವೇರ್. ಹಾಗಾದ್ರೆ a² 5ರ ವರ್ಗ 25 ಮೈನಸ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಇದು 5. ಕರೆಕ್ಟಾ? ಹಾಗಾದ್ರೆ ಇದನ್ನು ಹೇಳ್ತೀನಿ, 25ರಾಗ 5 ಕಳೆದ್ಬಿಟ್ರೆ 20. ದಿಸ್ ಈಸ್ ಯುವರ್ ಆನ್ಸರ್. ಏನೇನು ಸಮಸ್ಯೆ, ಸರಳ ಮಾರ್ಗದಿಂದ ಬಿಡಿಸುವುದು. ಏನು ಮಾಡೋದು? ಸರಳ ಮಾರ್ಗದಿಂದ ಬಿಡಿಸುವುದು. ಇನ್ನು ಇಷ್ಟೆಲ್ಲ ಆದ ತಕ್ಷಣ ನಾವು ಭಾಗಾಕಾರ ವಿಧಾನಕ್ಕೆ ಕಂಡುಹಿಡಿಯಬಹುದು. ಭಾಗಾಕಾರಕ್ಕೆ ಹೋಗ್ತೀವಿ. ಅದಕ್ಕೆ ಏನಂತ ಕರಿತಾನ ಅಂದ್ರೆ ಕರಣಿಗಳ ಛೇದ ಅಕರಣೀಕರಿಸುವುದು. ಇದು ಮುಂದೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೂ ಬರ್ತದೆ, 10ನೇ ಕ್ಲಾಸ್ಗೆ. ಸ್ವಲ್ಪ ನಿಮಗೆ ಯಾವ್ದಾರು ಡಿಫಿಕಲ್ಟ್ ಆದರೂ ಇವು ಏನಾಗ್ತದೆ ಅಂದ್ರೆ ಬರ್ಬೋದು. ಅವನು ಸ್ವಲ್ಪ ನೀವೇನು ಮಾಡ್ಬೇಕು, ಗಮನ ಹರಿಸ್ಬೇಕು. ಈಗ ಉದಾಹರಣೆ ನೋಡ್ರಿ, ಇಲ್ಲಿ ಒಂದೇ ಲೆಕ್ಕ 1/√2 ಕ್ವಶನ್. ಹೆಸರೇನಿದೆ? 1/. ಇದರಲ್ಲಿ ಛೇದ ಯಾವುದು ಹೇಳ್ರಿ? ಛೇದ ಯಾವುದು? ಛೇದ √2. ಅಂಶ ಯಾವ್ದ್ರಿ? 1. ಕ್ವಶನ್ ಏನು ಕೇಳ್ತಾನಂದ್ರೆ ಛೇದವನ್ನು ಅಕರಣೀಕರಿಸಿ. ಇದನ್ನು ಅಳಿಸ್ತೀನಿ. ಛೇದವನ್ನು ಅಕರಣೀಕರಿಸಿ. ಕ್ವಶನ್ ಹೀಗೆ, ಛೇದವನ್ನು ಏನು ಮಾಡೋದು? ಅಕರಣೀಕರಿಸುವುದು ಕ್ವಶನ್. ಅವು ಹುಷಾರಿಂದ ನೀವು ಬಿಡಿಸ್ಬೇಕು ಪರಿಹಾರ. ಏನು ಬಿಡಿಸ್ಬೇಕಿದ? ಛೇದವನ್ನು ಅಕರಣೀಕರಿಸಿ ಅಂದ್ರೆ, ಅಕರಣೀಕರಣ ಅಂದ್ರೆ ಏನು? ಅಕರಣೀಕರಿಸುವುದಂದ್ರೆ ಏನಂದ್ರೆ ಕೊಟ್ಟಿರುವ ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ರೂಪದಲ್ಲಿ ತರುವುದಕ್ಕೆ ಛೇದವನ್ನು ಅಕರಣೀಕರಿಸುವುದು ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, √2 ಇದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ರೂಟ್ ಇಲ್ಲಾರ್ದಂಗೆ ಬರ್ತದೆ? ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಅದೇ ಅಭಾಗಲಬ್ಧ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂಥ ಉತ್ತರವೇ ಕರ್ಣೀಯ ಅಕರ್ಣೀಕಾರಕ ಅಂತ ಹಿಂದಿನ ಓಲ್ಡ್ ಸಿಲೆಬಸ್ನಾಗಿತ್ತು. ಈಗ ನಿಮ್ಮನ್ನು ಸ್ವಲ್ಪ ಅಟ್ಯಾಚ್ಮೆಂಟ್ ಮಾಡಿದ್ದಾನೆ. √2ಕ್ಕೆ ಇನ್ನೊಂದು √2 ಗುಣಿಸಿದಾಗ ನಿಮಗೆ ರೂಟ್ ಇಲ್ಲಾರ್ದಂಗೆ ಬರ್ತದೆ ವಿದ್ಯಾರ್ಥಿಗಳೇ, ನೆನಪಿರ್ರಿ. ಒಂದು ವೇಳೆ ನೀವು √2ಕ್ಕೆ ಇನ್ನೊಂದು √2 ಗುಣಿಸಿದ್ರೆ, √3 ಗುಣಿಸಿದ್ರಿ, √4 ಗುಣಿಸಿದ್ರಿ ಅನ್ಕೋರಿ, ಅದು ರೂಟ್ ಕ್ಯಾನ್ಸಲ್ ಆಗುವುದಿಲ್ಲ, ಒಂದು ಅಭಾಗಲಬ್ಧ ಸಂಖ್ಯೆ ಉಳಿದೇ ಬಿಡ್ತದೆ. ಆದ್ದರಿಂದ ನಾವು ಏನು ಮಾಡ್ಬೇಕಂದ್ರೆ ಕಂಪಲ್ಸರಿ ನಾವು ಈ ರೀತಿಯನ್ನ ಗಮನ ಹರಿಸಬೇಕು. ಆರ್ ಯು ಕ್ಲಿಯರ್? ಮತ್ತೆ ಹಾಗಾದ್ರೆ ಇದನ್ನ ಅಕರ್ಣೀಕಾರಕ್ಕೆ ಯಾವ ರೀತಿ ಮಾಡಬೇಕು? ಯಾವ ರೀತಿ ಮಾಡ್ಬೇಕಂದ್ರೆ 1/√2 ಇಂಟು 1/√2, 1/√3, 1/5, 1/2√5 ಬೇಕಾದ ನೀವು ತಗೋಬಹುದು, ನೋ ಪ್ರಾಬ್ಲಮ್ಸ್, ರೈಟ್? ಇವುಗಳನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಹೀಗೆ ಗುಣಾಕಾರ ಚಿಹ್ನೆ ಹಾಕಿ ಅಂಶ ಮತ್ತು ಛೇದಕ್ಕೆ √2 ಗುಣಿಸುತ್ತೇನೆ. ಇದೊಂದು ಪದ್ಧತಿ ನೋಡ್ರಿ. ಅಂಶ ಮತ್ತು ಛೇದಕ್ಕೆ √2 ಗುಣಿಸಿದಾಗ ನಮಗೆ ಏನು ಸಿಗ್ತದಪ್ಪ ಅಂದ್ರೆ ಅಕರ್ಣೀಕಾರಕ ಸಿಗ್ತದೆ, ಛೇದವನ್ನು ಅಕರ್ಣೀಕರಿಸುವುದು. ಅವಾಗ ಏನಾಗ್ತದ? ಒಂದು √2 ಅಂದ್ರೆ √2 ಆಯ್ತಾ, ಡಿವೈಡೆಡ್ ಬೈ √2 ಇಂಟು √2
ರೂಟ್ 2ರ ವರ್ಗ ಇಸ್ ಈಕ್ವಲ್ಸ್ ರೂಟ್ 2 ಡಿವೈಡೆಡ್ ಬೈ ನೋಡ್ರಿ ಕ್ಯಾನ್ಸಲ್ ಆಯ್ತು. ಛೇದವನ್ನು ಅಕರ್ಣೀಕರಿಸುವುದು ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಛೇದವನ್ನು ಅಕರ್ಣೀಕರಿಸುವುದು ಅಂತ ಕರಿತೀವಿ. ಒಂದ್ ವೇಳೆ ಹೀಗಿದ್ರೆ ಏನ್ ಮಾಡ್ತೀರಿ ಮುದ್ದು ವಿದ್ಯಾರ್ಥಿಗಳೇ? ಭಾಳ ಚಂದ ಕೇಳಕತ್ತೀರಿ, ಭಾರಿ ಅರ್ಥ ಆಗಕತ್ತೀರಿ, ಏನು ಸಮಸ್ಯೆ ಅಲ್ಲ? ಸುಮ್ಮನೆ ಕ್ವಶನ್ ಕೇಳ್ತಾ ಇದ್ದೀರಿ. ಎಸ್ ಕೇಳ್ರಿ. ಯಾವ ಕ್ವಶನ್? 1/3√3. ಹಾಂ, 1/3√3 ಅಂತ ನೋಡಿ. ಇದನ್ನು ಅಕರ್ಣೀಕಾರಕ ಮಾಡೋದು ಯಾಕೆ ಸರ್ ಅದು ಕ್ವಶನ್ ಕೇಳಿ ನಾವು ಇದನ್ನು ಅಳಗಿಸ್ಲಿ ಅಣ್ಣ. ಎಸ್, ಅಳಗಿಸಿ ನಿಮ್ಗೆ ಅದನ್ನು ನಾನು ಹೇಳ್ತೇನೆ ಹ್ಯಾಂಗೆ ಮಾಡ್ಬೇಕು ಅಂತ ಹೇಳ್ತೇನೆ. ನೋ ಡೌಟ್ ಇಟ್, ಕ್ಲಿಯರಾಗಿ ಹೇಳ್ತೇನೆ. ಸರಿನಾ? ಹ್ಯಾಂಗೆ ಕ್ಲಿಯರಾಗಿ ಹೇಳ್ಬೇಕು ಅಂತ ಹೇಳ್ತೇನೆ. ಈಗ ನೋಡಿ ಸರಿ ಅನ್ಬಿಟ್ಟು ಇದನ್ನು ಯಾವ ರೀತಿ ಬರ್ಕೋಬೇಕಂದ್ರೆ 1/3√3 ಬರ್ಕೊಂಡಾಗ ಇಲ್ಲಿ √3 ಅದಲ್ಲ, √3ಗೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಮತ್ತೆ ರೂಟ್ ಇಲ್ಲದಂಗೆ ಬರ್ತದೆ. ರೂಟ್ ಇಲ್ಲ ಬರಬೇಕಾದ್ರೆ √3ದಿಂದನೇ ಗುಣಿಸ್ಬೇಕು ನೀವು. ಹೆಂಗಂದ್ರೆ ಇಂಟು √3 ಡಿವೈಡೆಡ್ ಬೈ √3ನೇ ಮಾಡಬೇಕು. ಮತ್ತು 3√3 ತೊಗೊಳಕ್ಕೆ ಹೋಗ್ಬಾರ್ದು, ಅವಶ್ಯಕತೆ ಇಲ್ಲ. ಒಂದೇ ಸಂಖ್ಯೆ ತಗೋ, ಹೌದಲ್ರಿ? ಸರಿಯಲ್ಲ? ಹಾಗಾದ್ರೆ ನಾನು ಮುಂದುವರೆದು ಏನು ಮಾಡ್ತೀನಿ ನೋಡ್ರಿ. 1 × √3 ಡಿವೈಡೆಡ್ ಬೈ ನೋಡಿ 3 × √3 × √3 ಹೋಲ್ ಸ್ಕ್ವೇರ್. ವೆರಿ ಸಿಂಪಲ್. ಹಾಗಾದ್ರೆ ಮುಂದುವರೆದು ನಾವೇನು ಮಾಡ್ತೀವಿ ಅಂದರೆ √3 ಡಿವೈಡೆಡ್ ಬೈ 3 × 3. ಯಾಕೆ ಹೇಳ್ರಿ? ಕ್ಯಾನ್ಸರ್. ಮುಂದುವರೆದು √3 ಡಿವೈಡೆಡ್ ಬೈ 9 ಅಂತ. ಸಿಂಪಲ್. ಇಂಥ ಸರಳ ಲೆಕ್ಕಗಳನ್ನು, ಈಸಿಯೆಸ್ಟ್ ಲೆಕ್ಕಗಳನ್ನು ನೀವು ಛೇದದಲ್ಲಿ ಅಕರ್ಣೀಕರಿಸಬೇಕು. ದ್ವಿಪದಗಳು ಬರಲಿ, ಏಕಪದಗಳು ಬರಲಿ, ಯಾವುದಾದ್ರೂ ಬರಲಿ ಮಾಡಬಹುದು. ಒಂದು ವೇಳೆ ದ್ವಿಪದ ಬಂತಂತ ತಿಳ್ಕೊರಿ, ಹೆಂಗೆ ಮಾಡೋದು? ಅಕ್ಷರ ಇದನ್ನ ಓಕೆ, ದ್ವಿಪದವನ್ನು ಅಭ್ಯಾಸ ಮಾಡೋಣ. ದ್ವಿಪದವನ್ನು ಅಭ್ಯಾಸ ಮಾಡೋಣ. ಈಗ ಯಾವ್ದಪ್ಪ? 1 ಡಿವೈಡೆಡ್ ಬೈ 2 ಪ್ಲಸ್ √3. ಇದನ್ನು ಛೇದವನ್ನು ದ್ವಿಪದ ಬಂತಂದ್ರೆ, ದ್ವಿಪದ ಬಂತಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ಲಸ್ ಇದ್ದು ಮೈನಸ್ ಮಾಡ್ಬೋದು. ಹೆಂಗೆ ನೋಡ್ರಿ, ಇದನ್ನು ಈಸ್ ಈಕ್ವಲ್ಸ್ 1 ಡಿವೈಡೆಡ್ ಬೈ 2 ಪ್ಲಸ್ √3 ಅದಲ್ಲ ಇಂಟು 2 ಮೈನಸ್ √3 ಡಿವೈಡೆಡ್ ಬೈ 2 ಮೈನಸ್ √3. ಹೆಂಗೆ ಒಂದು ಪ್ಲಸ್ ಇದ್ರೆ ಮೈನಸ್ ಆದ, ಮೈನಸ್ ಇದ್ರೆ ಪ್ಲಸ್ ಆಗ್ತದೆ. ಇದೇ ಅದರ ಅಕರ್ಣೀಕಾರಕ. ಆಗ ಈಸ್ ಈಕ್ವಲ್ಸ್ 1 × √3 2 ಮೈನಸ್ √3 ಡಿವೈಡೆಡ್ ಬೈ ಇಲ್ಲಿ a ಪ್ಲಸ್ b ಇಂಟು a ಮೈನಸ್ b ಅದ. ಅವಾಗ ನೀವೇನು ಮಾಡ್ಬೇಕಂದ್ರೆ 2² ಮೈನಸ್ √3 ಹೋಲ್ ಸ್ಕ್ವೇರ್ ಮಾಡಬೇಕು. a² ಮೈನಸ್ b² ಅನ್ನಂಗೆ ಗಮನ ಹರಿಸ್ಬೇಕು. ಮುಂದುವರೆದು ಏನು ಮಾಡ್ತೀವಪ್ಪ ಅಂದ್ರೆ 2 ಮೈನಸ್ √3 ಬರೋದು ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಮಾಡಿದ್ರೆ 4 ಮಾಡ್ತಿರಲ್ಲ. ಹಾಗಾದ್ರೆ √3 ಹೋಲ್ ಸ್ಕ್ವೇರ್ ಮಾಡಿದ್ರೆ ಜಸ್ಟ್ 3. ಆನ್ಸರ್ 2 ಮೈನಸ್ √3 ಡಿವೈಡೆಡ್ ಬೈ 1 ಬರೋದು ಇಲ್ಲ. ಈ ರೀತಿಯಾಗಿ ನಾವು ದ್ವಿಪದಗಳು ಕೊಟ್ಟಾಗ ನಾವು ಬಿಡಿಸ್ತೀವಿ ವಿದ್ಯಾರ್ಥಿ. ಕರೆಕ್ಟಾ? ಈಗ ಕೆಲವೊಂದು ಸಮಸ್ಯೆಗಳು ಕೊಟ್ಬಿಡ್ತಾನೆ. ಕೊಟ್ಟು ಇವು ಭಾಗಲಬ್ಧ ಸಂಖ್ಯೆಗಳೇ ಅಭಾಗಲಬ್ಧ ಸಂಖ್ಯೆಗಳೇ ಎಂದು ವಿಂಗಡಿಸಿ ಅಂತ. ಅವುಗಳನ್ನು ಕೂಡ ನಾವೇನು ಮಾಡ್ಬೋದು ಅಂದ್ರೆ ಯಾವ ಭಾಗಲಬ್ಧ ಸಂಖ್ಯೆ ಆಗ್ತವೆ, ಯಾವ ಆಗುವುದಿಲ್ಲ ಎಂದು ಸರಿಯಾಗಿ ನಾವೇನು ಮಾಡ್ಬೇಕಂದ್ರೆ ವಿಂಗಡಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳು. ಈಗ ಗಮನ ಇಡಿ, ಒಂದು ವಿಚಾರ ಹೇಳ್ತೇನೆ. ಏನು ವಿಚಾರ ಅಂದ್ರೆ ಇಲ್ಲಿ ಒಂದನೇದ್ದು 2 ಮೈನಸ್ √3 ಕಾಮ √2 ಇಂಟು √2 ಕಾಮ ಈ ರೀತಿ ಕೊಟ್ಟಾನ. ನೆಕ್ಸ್ಟ್ 2 ಪ್ಲಸ್ √3 ಇಂಟು ಬ್ರಾಕೆಟ್ 2 ಮೈನಸ್ √3. ಇದರಲ್ಲಿ ಯಾವ ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಲ್ಲ, ಅಥವಾ ಯಾವ ಅಭಾಗಲಬ್ಧ ಸಂಖ್ಯೆಗಳು ಯಾವ ಭಾಗಲಬ್ಧ ಸಂಖ್ಯೆಗಳು ಕ್ವಶನ್ ಕೇಳ್ತಾನೆ. ಅವ ನಾವೇನು ಮಾಡ್ತೀವಿ ಅಂದ್ರೆ ಇದು ಕಂಪಲ್ಸರಿ ಅಭಾಗಲಬ್ಧ ಸಂಖ್ಯೆನೇ, ಇದಕ್ಕೆ ನಾವು ಅಭಾಗಲಬ್ಧ ಅಂತ ಕರಿತೀವಿ. ಯಾಕೆ ಅಭಾಗಲಬ್ಧ ಸಂಖ್ಯೆ? ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಯಾವ ಸಂಖ್ಯೆಗಳು ರೂಟದಲ್ಲಿ ಇರ್ತಾವಲ್ಲ ಅವಕ್ಕೆ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಇದು ಎರಡೂ ರೂಟ್ನಾಗ ಅದ, ಇವು ಅಭಾಗಲಬ್ಧ ಆಗಿರ್ಬೋದಲ್ಲ. ಆದ್ರೆ ಚೆಕ್ ಮಾಡ್ಬೇಕಾಗ್ತದ್ದು. ಹೆಂಗಂದ್ರೆ √2 ಇಂಟು √2 ಅದಲ್ಲ, ಇದು ಏನಾಗ್ತದೆ ಅಂದ್ರೆ √2 ವರ್ಗ ಆಗಿಬಿಟ್ಟು ಆನ್ಸರ್ 2 ಆಗ್ತದೆ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆ ಆಗದಲ್ಲ, ಇದು ಭಾಗಲಬ್ಧ ಸಂಖ್ಯೆನೇ ಆಗಿಬಿಡ್ತದೆ. ಹೌದಲ್ರಿ? ಕರೆಕ್ಟ್ ಅಲ್ಲ? ಮತ್ತು ಇನ್ನೊಂದು ಮುಂದುವರೆದು ಇದನ್ನ ಚೆಕ್ ಮಾಡ್ರಿ, ಅಭಾಗಲಬ್ಧ ಹೌದಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ
ನಾವೇನು ಮಾಡ್ತೀವಿ ಅಂದರೆ ಒಂದು ವಿಚಾರ ಮಾಡ್ತೀವಿ. √2 ಪ್ಲಸ್ √3 ಇಂಟು ಬ್ರಕೆಟ್ √2 ಮೈನಸ್ √3 ಹಿಂಗದು. ಅವ ನಾವು ಸೂತ್ರವನ್ನು ಬಳಕೆ ಮಾಡ್ತೀವಿ. ಯಾವ ಸೂತ್ರ ಬಳಕೆ ಮಾಡ್ತೀವಿ? a ಪ್ಲಸ್ ಬಿ ಇಂಟು ಬ್ರಕೆಟ್ a ಮೈನಸ್ ಬಿ ಸೂತ್ರವನ್ನು ಬಳಕೆ ಮಾಡ್ತೀವಿ. ಅವಾಗ ಇದು a² ಮೈನಸ್ b² ಆಗ್ತದೆ. a² ಮೈನಸ್ b² ಆಗ್ತದೆ. ಬೇಕಾದ್ರೆ ಚೆಕ್ ಮಾಡ್ಬೋದು. ಅವ ನಾನೇನು ಮಾಡ್ತೀನಿ ಅಂತ a² ಮೈನಸ್ b² ಅಂತ ಹೇಳಿ ಸ್ಕ್ವೇರ್ ಮಾಡಿದಾಗ 2 ಮೈನಸ್ 3 ಆಗ್ತದೆ. ಆನ್ಸರ್ ಈಸ್ -1. ಇದು ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ? ಎಸ್, ಭಾಗಲಬ್ಧ ಸಂಖ್ಯೆ. ಹೀಗೆ ನಾವು ಕೊಟ್ಟಿರುವಂಥ ಕರಣಿಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಅಂತ ಮಾಡಬಹುದು. ಹಾಗಾದ್ರೆ ಇಂಥ ಲೆಕ್ಕಗಳು ನಮ್ಮ ಅಭ್ಯಾಸದಲ್ಲಿ ಅದಾವ್ರಿ ವಿದ್ಯಾರ್ಥಿಗಳಿಗೆ. 1.5 ಇಲ್ಲಿವರೆಗೆ ನಾನು ಹೇಳಿದಂಥ ಲೆಕ್ಕಗಳು ಅದಾವೆ 1.5. ಆ ಲೆಕ್ಕಗಳನ್ನು ನೀವೇನು ಮಾಡ್ಬೇಕಂದ್ರೆ ಸರಿಯಾಗಿ ಬಿಡಿಸಬೇಕು. ಬಿಡಿಸ್ತಿರಲ್ಲ? ಹಾಗಾದ್ರೆ ಇವತ್ತಿಗೆ ಇಷ್ಟೇ ಸಾಕು ಅನಿಸ್ತದೆ. ನಾ ಜಾಸ್ತಿ ಹೇಳಿದೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಕನ್ಫ್ಯೂಸ್ ಆಗೋದು ಬೇಡ. ಇವು 1.5 ಅನ್ನು ಬಿಡಿಸ್ಕೊಂಬರ್ರಿ, ಅಭ್ಯಾಸ 1.5 ಅನ್ನು. ಮುಂದಿನ ಕ್ಲಾಸ್ನಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇನ್ನೊಂದು ಇದರಲ್ಲಿ ಸಬ್ ಟಾಪಿಕ್ ಅದು ಘಾತಾಂಕ ನಿಯಮಗಳದ್ದು 8ನೇ ಕ್ಲಾಸ್ನಾಗ ಹೇಳಿ ಅದನ್ನು ಉಪಯೋಗಿಸ್ಕೊಂಡು ನಾನು ಮುಂದುವರಿತೀನಿ. ಸರಿಯಲ್ಲ? ಓಕೆ, ಗುಡ್. ಇವತ್ತಿನ ಹೋಮ್ವರ್ಕ್ಗಳನ್ನು ಬಿಡಿಸ್ಕೊಂಬರ್ಲಿ. ಶುಭವಾಗಲಿ. ಚೆನ್ನಾಗಿರ್ರಿ, ಚೆನ್ನಾಗಿ ನಿದ್ದೆ ಮಾಡಿರಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ, ಚೆನ್ನಾಗಿ ಹೋಮ್ವರ್ಕ್ ಮಾಡಿರಿ, ಅರ್ಥ ಮಾಡ್ಕೊಂಡು ಬಿಡಿಸ್ರಿ. ಕಾಪಿ ಮಾಡಬಾರ್ದ್ರಿ, ಯಾವುದೇ ಗೈಡ್ ಯೂಸ್ ಮಾಡಬೇಡ್ರಿ, ಯಾವುದೇ ವಿದ್ಯಾರ್ಥಿಗಳಿಂದ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ವಂತ ಬುದ್ಧಿಯಿಂದ ಬಿಡಿಸ್ರಿ. ಗೊತ್ತಾಗಲಿ ನಾನು ಕೇಳ್ರಿ, ತಿಳ್ಕೋರಿ, ಗಣಿತ ಅರ್ಥ ಮಾಡ್ಕೋರಿ, ಲೆಕ್ಕ ಬಿಡಿಸ್ರಿ ವಿದ್ಯಾರ್ಥಿ. ಸರಿನಾ? ಓಕೆ ಓಕೆ ವಿದ್ಯಾರ್ಥಿ, ಗುಡ್ ಬಾಯ್. ಇವತ್ತಿನ ಕ್ಲಾಸನ್ನು ಮುಗಿಸೋಣ.